ಕಿತ್ತೂರು ತಾಲೂಕಿನ ತಹಸೀಲ್ದಾರ್ ಆಫೀಸ್ ಮುಂದ್ಗಡೆ ನಮ್ಮೆಲ್ಲ ಹೆಣ್ಣು ಮಕ್ಕಳ ಮಾನ ರಕ್ಷಣೆಗೋಸ್ಕರ ನಾವು ಈ ಬಚ್ಚಲವನ್ನು ಸೃಷ್ಟಿ ಮಾಡ್ಕೊಂಡಿದ್ದೇವೆ. ಇಲ್ಲಿದು ಗಲೀಜು ಹೆಂಗೆ ಇರ್ತೈತಿ ಇವ್ರ ವ್ಯವಸ್ಥೆ ಅಂತ ನೋಡಕ್ ನನಗಂತ ಆಗ್ತಾ ಇಲ್ಲ. ಯಾಕಂದ್ರೆ ಒಂಥರ ಬ್ರಿಟಿಷರು ಏನು ವಿಷ ಬಿತ್ತಿ ಹೋಗ್ಯಾರಲ್ಲ ಅದು ಇನ್ನೂ ಇಲ್ಲೇ ಉಳ್ಕೊಂಡೈತೆ ಅನ್ಸಾತೈತಿ. ಅವ್ರನ್ನ ಓದ್ ಓಡಿಸ್ಬೇಕು ಅನ್ನಿಸ್ತೈತಿ. ನಾಳೆ ಮುಂಜಾನೆ ಏನಾಗ್ತೈತೆ ಅಂತ ಮುಂಜಾನೆ ಹೇಳ್ತೇವೆ ಸರ್ ನಾವು. ಮಾತಾಡ್ರಿ ಏನು ಇವತ್ತು ಕಿತ್ತೂರು ತಾಲೂಕಿನ ಹುಲ್ವಳ್ಳಿ ಮತ್ತು 9 ಹಳ್ಳಿಗೆ ಸಂಬಂಧಪಟ್ಟಂತ ಗ್ರಾಮದ ರೈತರ ಹೋರಾಟ 29 ದಿನ ಆರಂಭವಾಗಿದ್ದು ಈವರೆಗೂ ಕೂಡ ಇಲ್ಲಿ ಈ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಯಾವುದೇ ಒಂದು ಇಲ್ಲಿ 29 ದಿನಗಳ ಕಾಲ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಎಲ್ಲ ಮಹಿಳೆಯರು ಕೂಡ ಇಲ್ಲಿರ್ತಾರೆ. ಯಾವುದೇ ಒಂದು ಮೂಲಭೂತ ಸೌಕರ್ಯವನ್ನು ನಮ್ಗೆ ಮಾಡಿಕೊಟ್ಟಿಲ್ಲ ಇವರು. ನಾವು ಅಖಿಲ ಕರ್ನಾಟಕ ಮಹಿಳಾ ರೈತ ಸಂಘ ಹಾಗೂ ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನಾ ರೈತ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾ ಒಕ್ಕೂಟದವರು ಎಲ್ಲರೂ ಕೂಡ ಇವತ್ತಿನ ದಿವಸ ನಾವು ಕೂಡ ಇವತ್ತಿಂದ ಸ್ಟಾರ್ಟ್ ಮಾಡಿ ಪಾಲ್ಗೊಂಡೇವಿ. ಮಧ್ಯಾಹ್ನ ಹೊತ್ತು ನಾನು ಕೇಳಿದೆ ಇಲ್ಲಿ ಬಂದಾಗ, ಇಲ್ಲ ನಿಮ್ಗೆ ನಾವು ಮೂಲಭೂತ ಸೌಕರ್ಯವನ್ನು ಕೊಡ್ತೇವೆ, ಒಂದು ರೂಮ್ ತೋರಿಸ್ತೀವಿ ಅಂತ. ನಾವು ರೂಮ್ ಕೂಡ ತೋರಿಸಿದ್ರು. ಮೇಲ್ಗಡೆ ನೀರಿಲ್ಲ, ಅಲ್ಲಿ ಬಾತ್ರೂಮಲ್ಲಿ ನೀರು ಬರ್ತಾ ಇಲ್ಲ ಅಂದರೆ ನೀರು ತುಂಬಿಸ್ತೀವಿ, ಅದನ್ನು ವ್ಯವಸ್ಥೆ ಮಾಡ್ತೀವಿ, ಇನ್ನು 10 ನಿಮಿಷದ ರೆಡಿ ಮಾಡ್ತೀವಿ ಅಂತ ಹೇಳಿದರು. ಆಯಿತು ಅಂತ ನಾವು ವೇಟ್ ಮಾಡಿ ಹೆಂಗೋ ಸಹಿಸ್ಕೊಂಡ್ವಿ. ಈವರೆಗೂ ಕೂಡ ನಾವು ಹೆಣ್ಮಕ್ಳು ರೆಸ್ಟ್ ಮಾಡೋಕ್ಕೆ ಹೋಗ್ಬೇಕಂದ್ರೆ ಮತ್ತು ಟಾಯ್ಲೆಟ್ ಬಾತ್ರಿಗೆ ಎಲ್ಲಿ ಹೋಗಬೇಕು ಅನ್ನುವಂಥದ್ದು ನಮಗೆ ದಿಕ್ಕು ತೋರಿಸ್ದಂಗೆ ಆಗೈತಿ. ಯಾಕಂದರೆ ಬಿಲ್ಡಿಂಗ್ ಸುತ್ತೂ ಕಡೆನೂ CC ಕ್ಯಾಮ್ರಾ ಅಳವಡಿಸ್ಯಾರ. ಮತ್ತು ಹೆಣ್ಮಕ್ಳಿಗೆ ಮರ್ಯಾದೆ ಪ್ರಶ್ನೆ ಏನು, ಇವತ್ತಿಲ್ಲಿ ಹೆಣ್ಮಕ್ಳ ಸ್ಥಿತಿಗತಿ ಏನು, ಇವತ್ತಿಲ್ಲಿರ್ತಕ್ಕಂಥ MLA ಅವರು ಕೂಡ ಇವತ್ತು ಅಧಿಕಾರಿಗಳು ಒಂದು ಸೈಡಿಗಿರಲಿ, ಇವತ್ತು ರಾಜಕೀಯ ವ್ಯವಸ್ಥಿತವಾಗಿ ನನ್ನ ಹೋಟ್ರಿ ನನ್ನ ಮತಬಾಂಧವರು ಇವರು ನನ್ನವರೆಲ್ಲ ಇಲ್ಲಿ ಕಷ್ಟಪಡ್ಲಿಕ್ಕಂತಾರೆ, ವ್ಯವಸ್ಥೆನಾರು ಮಾಡ್ಕೊಡ್ಬೇಕಂತ ಇಂಥ ಒಂದು ವ್ಯವಸ್ಥೆ ಏನಾದರೂ ಅವರಾದರೂ ಸ್ವಲ್ಪ ಇದನ್ನು ಹೇಳಿ ಮಾಡಿಸ್ಬೋದಿತ್ತು. ಇವ್ರು ನ್ಯಾಯ ಕೊಡೋದು ಇವತ್ತು ನಾಳೆ ಕೊಡ್ತಾರೋ ನಾಡಿದ್ದು ಕೊಡ್ತಾರೋ ಅದು ಒಂದು ಎರಡನೇ ಮಾತು. ಜೊತೆ ನಮಗೆ ಬೇಕಾಗಿದ್ದು ಇಲ್ಲಿ ಮೂಲಭೂತ ಸೌಕರ್ಯಗಳು ಬೇಕಾಗಿದ್ದು ನಮಗಿಲ್ಲ. ಆ ಒಂದು ಕಾರಣಕ್ಕಾಗಿ ನಾವು ನನ್ನೆಲ್ಲ ಮಹಿಳೆಯರ ಅವರು ಇವತ್ತು ರಕ್ಷಣೆಗೋಸ್ಕರ ಇವತ್ತು ನಾವೇನು ಮಾಡಿ ನಿಮ್ಮ ಮರ್ಯಾದೆಗೋಸ್ಕರ ಹೆಣ್ಮಕ್ಳ ಮರ್ಯಾದೆಗೋಸ್ಕರ ಹೆಣ್ಮಕ್ಳ ಮರ್ಯಾದೆಗೋಸ್ಕರ ಅದನ್ನೆಲ್ಲರೂ ಎಲ್ಲ ಹೆಣ್ಮಕ್ಳದ್ದು ಅಷ್ಟೇ ಇರ್ತದೆ. ಅದು ಆಗಬಾರ್ದು ತಪ್ಪು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಇದು ಮಾಡಿಕೊಂಡು ಕಂಬವನ್ನು ಹುಗ್ದು ಬಟ್ಟೆಯನ್ನು ಕಟ್ಟಿಕೊಂಡು ನಮ್ಮ ಮಾನ ರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕಂತ ನಾವು ಬಚ್ಚಲವನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಮಾನ ಹೋರಾಟ ಹೆಂಗಾಗುತ್ತೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಏನಾದರೂ ಆಗ್ಬೋದು. ಇವತ್ತು ಅತಿಯಾಗಿ ನೊಂದಂಥ ಮಹಿಳೆಯರಾಗಲಿ ಇವತ್ತು ರೈತರಾಗಲಿ ಕೊನೆಗೆ ಸುಸೈಡ್ ಆಗ್ತಾರೇನೋ ಗೊತ್ತಿಲ್ಲ. ಇದನ್ನೆಲ್ಲ ಕಷ್ಟ ನೋಡ್ಲಾಗಿ ನಮ್ಗೆ ಇದು ಬೇಡವೇ ಬೇಡ ಅನ್ನೋವಂಥ ಸ್ಥಿತಿಗತಿ ತಂದಿಡ್ಲಿಕ್ಕತ್ತಾರ. ಇದನ್ನು ಮುಂದೆ ಏನಾದರೂ ಇಲ್ಲೇನು ಸ್ವಲ್ಪ ಏನಾದರೂ ನನ್ನ ಹೆಣ್ಮಕ್ಳಿಗಾಗಿರ್ಬೋದು ರೈತರಿಗಾಗಿರ್ಬೋದು ಕಿಂಚಿತ್ತು ಏನಾದರೂ ತೊಂದರೆ ಆದರೆ ಇವತ್ತು ಇಲ್ಲಿ ಕಿತ್ತೂರು ತಾಲೂಕು ಆಡಳಿತ, ಬೆಳಗಾವಿ ಜಿಲ್ಲಾ ಆಡಳಿತ ಮತ್ತು ಇಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ಕಾರದವ್ರಿಗೆ ಅದನ್ನೇವನ್ನು ನಾವು ಆಗ್ರಹಿಸ್ತೇವೆ. ನಮ್ಗೆ ಸರಿಯಾದಂಥ ಮೂಲಭೂತ ಸೌಕರ್ಯಗಳ ಮಾಡದೇ ಇದ್ದಲ್ಲಿ ಮುಂದಿನ ಹೋರಾಟವನ್ನು ನಾನು ಹೇಳಿ ಕೇಳಿ ಮಾಡಲ್ಲ. ನಾನು ಮಾಡೋ ಟೈಮಲ್ಲಿ ನೋಡ್ಕೋಬೇಕಾಗ್ತದೆ. ಆಮೇಲೆ 29 ದಿನಗಳಾದರೂ ಕೂಡ ಒಬ್ಬ ಪೊಲೀಸ್ ಮಹಿಳಾ ಸಿಬ್ಬಂದಿ ಬಂದಿಲ್ಲ. ಇಲ್ಲಿ ಎಲ್ಲ ಮಹಿಳೆಯರಿದ್ದರು. ನಮಗೆ ರಕ್ಷಣೆ ಯಾರು ಕೊಡಬೇಕು? ಇವತ್ತು ನನ್ನ ಅಣ್ಣ ತಮ್ಮಿದ್ದರು ಎಲ್ಲ ಶಕ್ತಿವಂತರದಾರ, ನಮಗೆ ರಕ್ಷಣೆ ಕೊಡ್ತಾರ, ಓಕೆ. ಆದರೂ ಕೂಡ ಇವತ್ತು ರೂಲ್ಸ್ ಏನದ, ಆ ಹೆಣ್ಮಕ್ಳು ಕಾಯ್ಲಿಕ್ಕಂತ ಹೆಣ್ಮಕ್ಳು ಬೇಕಲ್ಲ, ಅದನ್ನು ಕೂಡ ಹಾಕಿಲ್ಲ. ಅಂದರೆ ಇಲ್ಲಿ ವ್ಯವಸ್ಥೆ ಎಷ್ಟು ಕೆಟ್ಟದಾಗೈತೆ ಅಂತ ತಾವೇ ನೋಡಬೇಕು. ಮಾಧ್ಯಮ ಮಿತ್ರರಲ್ಲಿ ನಾನು ಒಂದೇ ಕೇಳೋದು, ಇದನ್ನು ನೀಟಾಗಿ ಎಲ್ಲರಿಗೂ ಮುಟ್ಟುವಂಥ ಕೆಲಸವನ್ನು ಮಾಡಿರಿ. ಸತತವಾಗಿ ಇವತ್ತು 29 ದಿನಗಳ ಕಾಲ ನೀವು ಒಬ್ರು ಬಂದು ಎಲ್ಲ ಮಾಡಿದ್ದೀರಿ. ಆಮೇಲೆ ಇನ್ನೊಬ್ರು ಬ್ರದರ್ ಬಂದಿದ್ದರು. ಅವರೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ.